ರೋಟರಿ ರೆಡ್ ಕ್ರಾಸ್ ರಕ್ತನಿಧಿ ಕೇಂದ್ರ ಉಪವಿಭಾಗೀಯ ಆಸ್ಪತ್ರೆಗಳ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ಮಾನ್ಯ ದಿನೇಶ್ ಸಿರೋಡ್ ಅವರ ಜನ್ಮದಿನದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರವನ್ನು ರೈತ ಸಂಘ ಇವತ್ತು ಆಯೋಜನೆ ಮಾಡಿದೆ. ಸ್ಥಳ ನಗರಸಭೆಯ ಬಯಲು ರಂಗಮಂದಿರ. ದಿನಾಂಕ 22/7/2026 ಬುಧವಾರ. ಈ ಹಿಂದೆ ನಾವು 2025 ಸಹ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ವಿ. ಈ ರಕ್ತದಾನ ಮಾಡೋ ಯೂನಿಟ್ನ ಸಂಗ್ರಹ ಮಾಡಿ ಹಲವಾರು ಕೃಷಿ ಕಾರ್ಮಿಕರಿರ್ಬೋದು, ಹಲವಾರು ಕೂಲಿ ಕಾರ್ಮಿಕರಿಗೆ, ರೈತಾಪಿ ವರ್ಗದವರಿಗೆ ನಾವು ರಕ್ತದ ಕೊರತೆಯಿಂದ ಬಳಲುತ್ತಿರುವಂತಹ ರೋಗಿಗಳಿಗೆ ನೆರವಾಗಿದ್ವಿ. ಈಗ ಈ ಕಾರ್ಯಕ್ರಮವನ್ನು ಇವತ್ತು ಮತ್ತೆ ಈ ಸಾಂಪ್ರದಾಯಿಕವಾಗಿ ಇವತ್ತು ನಾವು ಮತ್ತೆ ಮುಂದುವರಿಸಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ನಾವು ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯ ಮಾಜಿ ಸಚಿವರು, ಮಾಜಿ ವಿಧಾನಸಭಾ ಅಧ್ಯಕ್ಷರು, ಹಿರಿಯ ನಾಯಕರಾದಂಥ ಕಾಗೋಡು ತಿಮ್ಮಪ್ಪ ಅವರು ಉದ್ಘಾಟಕರಾಗಿರ್ತಾರೆ. ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಸೂನಪ್ಪ ಪೂಜೆ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮತ್ತು ಏನು ನಮ್ಮ ಈ ಒಂದು ಜಿಲ್ಲಾ ಉಪಾಧ್ಯಕ್ಷ ಕವಿತರು ಸಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಮತ್ತು ಬೆಳಗಾವಿ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಅಸ್ಮಾ ಚುಟೇದಾರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ಇದರ ಜೊತೆಗೆ ಈ ಸಾಮಾಜಿಕ ಕ್ಷೇತ್ರ ಮತ್ತು ಆರೋಗ್ಯ, ಕ್ರೀಡೆ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು 5 ಜನ ಸಾಧಕರನ್ನು ಗುರುತಿಸಿ ಒಂದು ಸನ್ಮಾನ ಕಾರ್ಯಕ್ರಮ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಲಿದ್ದೇವೆ. 2025-24 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಚಂದ್ರಶೇಖರ್ ಚಿತ್ರಸಿರಿ ಅವರು ಸಹ ಒಂದು ಆಹ್ವಾನ ಮಾಡಿದ್ದೇವೆ ಮತ್ತು ಅವರಿಗೆ ಸಾಧಕರಿಗೆ ಸನ್ಮಾನ ಇಟ್ಟುಕೊಂಡಿದ್ದೇವೆ. ಹಾಗೂ 2025ನೇ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರು ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಮತ್ತು ಐತಿಹಾಸಿಕ ಕಾಗೋಡು ಗ್ರಾಮ, ಏನು ಏಣಿ ಹೋರಾಟ ಭೂಮಿ ನೆಲದಿಂದ ಬಂದಂತ ಸ್ವಾವಲಂಬಿ ಮಹಿಳೆ, ರೈತ ಮಹಿಳೆ ಶಾರದಕ್ಕ ಇವತ್ತು ಈ ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ ಇವತ್ತು ಪುರುಷ ಮಾಡಬೇಕಾದಂಥ ಕೆಲಸವನ್ನ ಏನು ಎತ್ತುಗಳ ಮೂಲಕ ಉಳುಮೆ ಮಾಡುತ್ತಿರುವಂತ ಶಾರದಕ್ಕ ಅವರನ್ನ ಸ್ವಾವಲಂಬಿ ಬದುಕನ್ನು ನಡೆಸುತ್ತಿರುವಂತ ಶಾರದಕ್ಕ ಅವರನ್ನು ಗುರುತಿಸಿ ಅವರು ಎತ್ತಿನ ಗಾಡಿಯ ಸಮೇತವಾಗಿ ಒಂದು ಕಾರ್ಯಕ್ರಮಕ್ಕೆ ಸಾಗರ ಪಟ್ಟಣಕ್ಕೆ ಆಗಮಿಸಿದ್ದಾರೆ. ವಿಶೇಷವಾಗಿ ಆ ಮಹಿಳೆಯನ್ನು ಇವತ್ತು ನಾವು ಗೌರವಿಸುತ್ತಿದ್ದೇವೆ. ಮತ್ತು ಸಾಗರ ತಾಲೂಕು ಹಿರಿಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಣ್ಣಮನೆ ಗ್ರಾಮದಲ್ಲಿ ಸುಮಾರು 50 ಜನ ಕುಟುಂಬದ ಅವಿಭಕ್ತ ಕುಟುಂಬದಲ್ಲಿ ಇವತ್ತು ಒಂದು ಕುಟುಂಬ ಇದೆ. ಸಣ್ಣಮನೆ ಚಂದ್ರಶೇಖರ್ ಅವರು ಇವತ್ತು ಸುಮಾರು ಒಂದು 100 ವರ್ಷದಿಂದ ಅವರು ಯಾವ ಡಿವೈಡ್ ಆಗದೆ ಒಟ್ಟಿಗೆ ಒಂದು ಕುಟುಂಬವನ್ನು ನಡೆಸ್ತಾ ಇದ್ದಾರೆ. ಆ ಕುಟುಂಬ ಇವತ್ತು ಸಮಾಜದ ಮುಖ್ಯ ಭೂಮಿಗೆ ಈಗ ಕುಟುಂಬದ ವಾರಸದಾರನ ಪರಿಚಯಿಸಬೇಕು, ಆ ಕುಟುಂಬವನ್ನು ಪರಿಚಯಿಸಬೇಕು ಅಂತ ಹೇಳಿ ಆ ವಾರಸದಾರ ಚಂದ್ರಶೇಖರ್ ಅವರನ್ನು ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡುತ್ತಿದ್ದೇವೆ. ಮತ್ತು ನಮ್ಮ ಕುಂದ್ರಿ ಭಾಗದ TN ಶೇಷಗಿರಿ ಅವರು ಹಿರಿಯ ಕಲಾವಿದರು ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡಿರ್ತಾರೆ, ಸಾಹಿತಿಗಳಾಗಿ ಕೆಲಸ ಮಾಡಿರ್ತಾರೆ, ಹಲವಾರು ಪತ್ರಿಕಾ ವರದಿಗಾರರಾಗಿ ಮಾಡಿದ್ದಾರೆ ಮತ್ತು ಲೇಖನಗಳನ್ನು ಬರೆದಿದ್ದಾರೆ. ಅಂತ ಮಹಾನ್ ವ್ಯಕ್ತಿಯನ್ನು ಸಹ ಈ ಸಂದರ್ಭದಲ್ಲಿ ಅವರನ್ನ ಕರೆಸಿ ಪುರಸ್ಕರಿಸುವಂತ ಸಾಧಕ ಕೆಲಸವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಿದ್ದೇವೆ. ಸಾರ್ವಜನಿಕರು ಮತ್ತು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ